Good morning, students. In the last class, we learned the poem The Gymnastic Clock. So, today in the class, we discuss about the gymnastic clock. Written by M.C. Davis. M.C. Davis, she is an American poetess. Poetess means ಕವಿಯತ್ರಿ. Female poet na ನಾವು poetess ಅಂತ ನಾವು ಕರಿತೀವಿ. She is American poetess born in California. ಇವರು ಕ್ಯಾಲಿಫೋರ್ನಿಯಾದಲ್ಲಿ ಜನಿಸ್ತಾರೆ. ತುಂಬಾ ಒಬ್ಬ ಒಳ್ಳೆಯ ಕವಿಯತ್ರಿ ಅಂತ ನಾವು ಹೇಳ್ಬೋದು. The gymnastic clock. What is the meaning of gymnastic clock? ಕಸರತ್ತಿನ ಗಡಿಯಾರ. Gymnastic means ಕಸರತ್ತು ಅಥವಾ ವ್ಯಾಯಾಮ. ಕ್ಲಾಕ್ ಮೀನ್ಸ್ ಗಡಿಯಾರ, ಕಸರತ್ತಿನ ಗಡಿಯಾರ ಅಥವಾ ವ್ಯಾಯಾಮದ ಗಡಿಯಾರ ಅಂತ ಹೇಳ್ಬೋದು ಮಕ್ಕಳ. ಇಲ್ಲಿ ಕಸರತ್ತು ವ್ಯಾಯಾಮ ಏನಕ್ಕೆ ಮಾಡ್ತೀವಿ ನಾವು ಹಾಗಾದ್ರೆ? ವೈ ವಿ ವಾಂಟ್ ಎಕ್ಸಸೈಸ್ ಏನಕ್ಕೆ ಬೇಕು ನಮಗೆ? ನಮ್ಮ ದೇಹ ಸದೃಢವಾಗೋದಕ್ಕೆ, ಆರೋಗ್ಯದಿಂದ ಇರಬೇಕು ಅಂತ ಹೇಳಿದ್ರೆ, ನಮ್ಮ ದೇಹದ ಅಂಗಾಂಗಗಳು ಒಳ್ಳೆಯ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ನಮಗೆ ವ್ಯಾಯಾಮ ಅತ್ಯವಶ್ಯಕವಾಗಿರುತ್ತೆ. ಹಾಗಾದ್ರೆ ಈ ಪೊಯಮ್ನಲ್ಲಿ ಈ ವ್ಯಾಯಾಮ ಏನಕ್ಕೆ ಬಂತು ಅನ್ನೋದನ್ನ ಈ ಕ್ಲಾಸ್ನಲ್ಲಿ ನಾವು ನೋಡೋಣ. ಮತ್ತೆ ಈ ಪೊಯಮ್ ಅನ್ನುವಂಥದ್ದು ಈ ಪೊಯೆಟಸ್ ಯಾರಿದ್ದಾರೆ, M.C. ಡೇವಿಸ್ ಇದ್ದಾರಲ್ಲ, ಆ ಪೊಯೆಟಸ್ ಮತ್ತೆ ಕ್ಲಾಕ್ ಇಬ್ರು ನಡುವೆ ನಡೀತಾ ಇರುವಂತ ಸಂಭಾಷಣೆ. ದಿಸ್ ಪೊಯಮ್ ಇಸ್ ಕಾನ್ವರ್ಸೇಷನ್ ಬಿಟ್ವೀನ್ ಕ್ಲಾಕ್ ಅಂಡ್ ಪೊಯೆಟಸ್. ಅಂದ್ರೆ ಕ್ಲಾಕ್ ಮಾತಾಡುತ್ತಾ? ಕ್ಲಾಕ್ ಮಾತಾಡುತ್ತಾ ಮನುಷ್ಯರ ರೀತಿಯಲ್ಲಿ ಮಾತಾಡಲ್ಲ. ಆದರೆ ಈ ಕವಿಯತ್ರಿಗೆ ಗಡಿಯಾರ ನನ್ನ ಜೊತೆಯಲ್ಲೇ ಮಾತನಾಡ್ತಿದೆ ಅಂತ ಅನ್ನಿಸ್ತಾ ಇದೆ, ಭಾಸವಾಗ್ತಿದೆ. ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಮನೆಯಲ್ಲಿರುವಂತ ಯಾವ್ದಾದ್ರು ಒಂದು ಸಣ್ಣ ಸಣ್ಣ ವಸ್ತುಗಳ ಮೇಲೆ ನಮಗೆ ಭಾವನಾತ್ಮಕ ಸಂಬಂಧ ಇರುತ್ತೆ. ಅದೇನಾದ್ರು ಒಂದು ಕ್ಷಣ ನಮ್ಮ ಕಣ್ಮುಂದೆ ಕಾಣಲಿಲ್ಲ ಅಂತ ಹೇಳಿದ್ರೆ ನಾವು ಹುಡುಕಾಡ್ತೀವಿ. ನಮಗೆ ಅರಿವಿಲ್ಲದ ರೀತಿಯಲ್ಲೇ ಆ ವಸ್ತುಗಳ ಮೇಲೆ ನಾವು ಪ್ರೀತಿನ ಬೆಳೆಸ್ಕೊಂಡಿರ್ತೀವಿ. ಅದೇ ರೀತಿಯಲ್ಲಿ ಈ ಕವಿಯತ್ರಿಗೂ ಕೂಡ ಆ ಗಡಿಯಾರದ ಮೇಲೆ ತುಂಬಾ ಪ್ರೀತಿ. ಪ್ರತಿನಿತ್ಯ ಅವ್ರನ್ನ ಎಬ್ಬಿಸ್ತಾ ಇರುತ್ತೆ ಗಡಿಯಾರ. ಆ ಗಡಿಯಾರ ನನ್ನ ಜೊತೆ ಮಾತನಾಡ್ತಾ ಇದೆ ಅಂತ ಕವಿಯತ್ರಿಗೆ ಅನ್ನಿಸ್ತಾ ಇದೆ. ಆ ಕಾನ್ವರ್ಸೇಷನ್ ಅನ್ನ ಈ ಪೊಯಮ್ ಅಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ನೋಡೋಣ ಮಕ್ಕಳ. ದ ಜಿಮ್ನಾಸ್ಟಿಕ್ ಕ್ಲಾಕ್. ದ ಲಿಟಲ್ ಕ್ಲಾಕ್ ಈಸ್ ಫ್ರೆಂಡ್ಸ್ ವಿತ್ ಮೀ. ನೀವು ಫಾಲೋ ಮಾಡಬೇಕು. ದ ಲಿಟಲ್ ಕ್ಲಾಕ್ ಈಸ್ ಫ್ರೆಂಡ್ಸ್ ವಿತ್ ಮೀ. ಇಟ್ ಟಾಕ್ಸ್ ಆಸ್ plain can be and says each morning as it rises, now don't forget your exercises. Both hands above your head, you know, then lower them very slowly so. Oh, don't get tired and stop that way. I exercise like this all day. Right in its face then I say, poof. I wouldn't boast of it like you, but I can swing my arms out too. And so the clock then looks at me and I look back and he. Each single morning when we rise, just exercise and exercise. The little clock means ಚಿಕ್ಕದು ಅನ್ನುವಂಥದ್ದು. ಲಿಟಲ್ ಅಂದ್ರೆ ಚಿಕ್ಕ, ಕ್ಲಾಕ್ ಅಂದ್ರೆ ಗಡಿಯಾರ. The little clock is friends with me. ಅವ್ರ ಕವಿಯತ್ರಿ ಹೇಳ್ತಾ ಇದ್ದಾರೆ, ಆ ಗಡಿಯಾರ ನನ್ನ ಫ್ರೆಂಡ್ ಆಗಿದೆ, ನನ್ನ ಗೆಳೆಯ ಆಗಿದೆ. ಅದು ಯಾವಾಗಲೂ ನನ್ನ ಜೊತೆನಲ್ಲೇ ಇರುತ್ತೆ. ದ ಲಿಟಲ್ ಕ್ಲಾಕ್ ಇಸ್ ಫ್ರೆಂಡ್ಸ್ ವಿತ್ ಮೀ. ಇಟ್ ಟಾಕ್ಸ್ ಆಸ್ ಪ್ಲೇನ್ ಕ್ಯಾನ್ ಬಿ. ಇದು ನನ್ನ ಜೊತೆ ಮಾತನಾಡುತ್ತೆ. ಹೇಗೆ ಮಾತನಾಡುತ್ತೆ? ತುಂಬಾ ಸರಳವಾಗಿ, ಸಿಂಪಲ್ ಆಗಿ ನನ್ನ ಜೊತೆ ಸರಾಗವಾಗಿ ಅದು ಮಾತಾಡ್ತಾ ಹೋಗುತ್ತೆ. ಆ ಚಿಕ್ಕ ಗಡಿಯಾರ ನನ್ನ ಗೆಳೆಯ ಆಗಿದೆ, ಅದು ನನ್ನ ಜೊತೆ ತುಂಬಾ ಸರಳವಾಗಿ ಮಾತನಾಡುತ್ತೆ. ಅಂಡ್ ಸೇಸ್, ಅದು ಹೇಳುತ್ತೆ ಏನಂತ? ಈಚ್ ಮಾರ್ನಿಂಗ್ ಆಸ್ ಇಟ್ ರೈಸಸ್. ಅದು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡುತ್ತೆ? ಹೇಳ್ತಾ ಹೋಗುತ್ತೆ ನನಗೆ ಏನಂತ? ನೌ ಡೋಂಟ್ ಫರ್ಗೆಟ್ ಯುವರ್ ಎಕ್ಸಸೈಸಸ್. ನೀನು ವ್ಯಾಯಾಮ ಮಾಡೋದನ್ನ ಮರಿಬೇಡ. ಪ್ರತಿದಿನ ಸೂರ್ಯ ಹೇಗೆ ಉದಯ ಆಗ್ತಾನೋ ಅದೇ ರೀತಿನಲ್ಲಿ ಉದಯ ಆದ ತಕ್ಷಣನೇ ಇದು ನನ್ನನ್ನು ಏನು ಮಾಡುತ್ತೆ? ಬೆಳಗಾಗಿದೆ, ಎದ್ದೇಳು ಅಂತ ನನ್ನನ್ನು ಎಬ್ಬಿಸಿ ನನಗೆ ಒಂದು ಕರ್ತವ್ಯವನ್ನು ನೆನಪಿಸುತ್ತೆ. ಏನದು? ನಾವು ಡೋಂಟ್ ಫರ್ಗೆಟ್ ಯುವರ್ ಎಕ್ಸಸೈಸಸ್. ನಿನ್ನ ವ್ಯಾಯಾಮ ಮಾಡೋದನ್ನು ನೀನು ಮರಿಬೇಡ ಅಂತ ಅದು ನನಗೆ ತಿಳಿಸ್ಕೊಡುತ್ತೆ. ಯಾಕೆ ವ್ಯಾಯಾಮ ಬೇಕು? ನನ್ನ ದೇಹಕ್ಕೆ ಅದು ಅತ್ಯಗತ್ಯ. ಆರೋಗ್ಯದಿಂದ ಇರಬೇಕು ಅಂದರೆ ವ್ಯಾಯಾಮ ಬೇಕು ಅಂತ ಅದು ನನಗೆ ನೆನಪಿಸುತ್ತೆ. ಬೋತ್ ಹ್ಯಾಂಡ್ಸ್ ಅಬೌವ್ ಯುವರ್ ಹೆಡ್, ಯು ನೋ. ಅದು ಹೇಳ್ಕೊಡ್ತಾ ಇದೆ ನೋಡಿ ನನಗೆ ವ್ಯಾಯಾಮ ಹೇಗೆ ಮಾಡಬೇಕು ಅಂತ. ನನಗೆ ಅದನ್ನು ಹೇಳ್ಕೊಡ್ತಾ ಇದೆ. ಅದು ಎಷ್ಟೊಂದು ನನಗೆ ಒಳ್ಳೆಯದನ್ನ ಬಯಸುತ್ತೆ. ಬೋತ್ ಹ್ಯಾಂಡ್ಸ್ ಅಬೌವ್ ಯುವರ್ ಹೆಡ್. ನಿನ್ನ ಎರಡೂ ಕೈಗಳನ್ನು ನೀನು ಮೇಲೆತ್ತು. ನೀನು
ನಿನಗೆ ಗೊತ್ತಲ್ವಾ ಏನೋ, ನಿನಗೆ ಗೊತ್ತಲ್ವಾ ಎರಡು ಕೈಗಳನ್ನು ಹೇಗೆ ಮೇಲೆತ್ತಬೇಕು ಅಂತ ನಿಂಗೆ ಗೊತ್ತಲ್ವಾ? ಬೋತ್ ಹ್ಯಾಂಡ್ಸ್ ಅಬೌವ್ ಯುವರ್ ಹೆಡ್ ಯು ನೋ, ದೆನ್ ಲೋವರ್ ದೆಮ್ ವೆರಿ ಸ್ಲೋಲಿ. ಸೊ ಎರಡೂ ಕೈಗಳನ್ನು ಮೇಲೆತ್ತಿದ್ಮೇಲೆ ನಿಧಾನವಾಗಿ ನೀನು ಆ ಎರಡೂ ಕೈಗಳನ್ನು ಕೆಳಗಿಳಿಸು. ಆ ಕೆಳಗಿಳಿಸೋದನ್ನು ಅದು ನನಗೆ ಹೇಳ್ಕೊಡುತ್ತೆ. ಬೋತ್ ಹ್ಯಾಂಡ್ಸ್ ಅಬೌವ್ ಯುವರ್ ಹೆಡ್ ಯು ನೋ, ದೆನ್ ಲೋವರ್ ದೆಮ್ ವೆರಿ ಸ್ಲೋಲಿ. ಸೊ ನಿಧಾನವಾಗಿ ನಿನ್ನ ಎರಡೂ ಕೈಗಳನ್ನು ಕೆಳಗಡೆ ಇಳಿಸು. ಹೋ ಡೋಂಟ್ ಗೆಟ್ ಟಯರ್ಡ್ ಆ್ಯಂಡ್ ಸ್ಟಾಪ್ ದಟ್ ವೇ. ನೀನು ಆ ವ್ಯಾಯಾಮ ಮಾಡಬೇಕಾದ್ರೆ ನಿಂಗೇನಾದರೂ ಟಯರ್ಡ್ ಆಯಿತು ಅಂತ ಹೇಳಿದ್ರೆ, ನಿಂಗೇನಾದರೂ ಅಲ್ಲಿ ಆಯಾಸ ಆಯಿತು ಅಂತ ಹೇಳಿದ್ರೆ ನೀನು ಅದನ್ನು ನಿಲ್ಲಿಸಬೇಡ, ಅಲ್ಲೇ ಸ್ಟಾಪ್ ಮಾಡಬೇಡ ಅಂತ ಹೇಳ್ತಾ ಇದೆ ನೋಡಿ. ಹೋ ಡೋಂಟ್ ಗೆಟ್ ಟಯರ್ಡ್ ಆ್ಯಂಡ್ ಸ್ಟಾಪ್ ದಟ್ ವೇ. ವ್ಯಾಯಾಮ ಮಾಡುವಾಗ ದಣಿವಾದರೆ ನೀನು ನನಗೆ ಬಿಡಬೇಡ. ಐ ಎಕ್ಸಸೈಸ್ ಲೈಕ್ ದಿಸ್ ಆಲ್ ಡೇ. ನಾನು ನಿಲ್ಲಿಸಲ್ಲ, ಗೊತ್ತಾ ನಿಮಗೆ? ನಾನು ದಿನಪೂರ್ತಿ ನಾನು ವ್ಯಾಯಾಮ ಮಾಡ್ತಾನೆ ಇರ್ತೀನಿ ಇದೇ ರೀತಿನಲ್ಲಿ. ಹೌದಲ್ವಾ ಮಕ್ಕಳ? ಗಡಿಯಾರ ಮಾಡುತ್ತಲ್ವ ದಿನ ವ್ಯಾಯಾಮನ? ನೀವು ನೋಡ್ತಾನೆ ಇರ್ತೀರಾ, ಯಾವಾಗ ನೋಡಿದ್ರು ಅದ್ರ ಮುಳ್ಳು ನಿಲ್ಲೋದೇ ಇಲ್ಲ. ಟಿಕ್ ಟಿಕ್ ಅನ್ನೋ ಸೌಂಡು ಬರ್ತಾನೆ ಇರುತ್ತೆ. ಅದು ದಿನಪೂರ್ತಿ ಅದು ತಿರುಗ್ತಾನೆ ಇರುತ್ತೆ, ಎಲ್ಲ ನಂಬರ್ಸ್ ಹತ್ರನೂ ಹೋಗ್ತಾನೆ ಇರುತ್ತೆ. ಅದು ಆ ರೀತಿ ಶ್ರಮವನ್ನು ಪಡಲಿಲ್ಲ ಅಂತ ಹೇಳಿದ್ರೆ ನಮಗೆ ವೇಳೆ ಸರಿಯಾಗಿ ಗೊತ್ತಾಗೋದಿಲ್ಲ. ಅದು ಕೂಡ ಗಡಿಯಾರ ಮಾಡುವಂತಹ ವ್ಯಾಯಾಮ. ಅದು ಹೇಳ್ತಾ ಇದೆ, ನಾನು ಡೈಲಿ ಮಾಡ್ತೀನಿ ಗೊತ್ತಾ, ಅದರಲ್ಲೂ ದಿನಪೂರ್ತಿ ಮಾಡ್ತೀನಿ ಗೊತ್ತಾ, ನೀನು ಒನ್ ಟೈಮ್ ಮಾಡೋಕ್ಕೆ ನೀನು ತುಂಬ ಕಷ್ಟ ಅಂತೀಯಲ್ಲ ನೀನು ಅಂತ ಕವಿಯತ್ರಿಯನ್ನು ಎಚ್ಚರಿಸ್ತಾ ಇದೆ ಅದು. ಓ ಡೋಂಟ್ ಗೆಟ್ ಟಯರ್ಡ್ ಆ್ಯಂಡ್ ಸ್ಟಾಪ್ ದಟ್ ವೇ. ಐ ಎಕ್ಸಸೈಸ್ ಲೈಕ್ ದಿಸ್ ಆಲ್ ಡೇ. ನಾನು ಇದೇ ರೀತಿ ದಿನಪೂರ್ತಿ ಮಾಡ್ತೀನಿ. ರೈಟ್ ಇನ್ ಇಟ್ಸ್ ಫೇಸ್ ದೆನ್ ಐ ಸೇ ಫೂಫ್. ಇದನ್ನು ಕೇಳಿ ಕೇಳಿ ಏನಾಯ್ತು, ಕವಿಯತ್ರಿಗೂ ಸಿಟ್ಟು ಬಂದ್ಬಿಡ್ತು. ಅವ್ರು ಹೇಳ್ತಾರೆ, ಏನು ಹೇಳ್ತಾ ಇದೆ ಇದು, ನನಗೆ ಯಾಕೆ ಹಿಂಗೆ ಹೇಳ್ತಾ ಇದೆ, ತುಂಬ ಸಿಟ್ಟು ಬರುತ್ತೆ, ಮುಖಕ್ಕೆ ಕೊಡ್ದಂಗೆ ಹೇಳ್ತಾರೆ. ಏನಂತ? ಅಯ್ಯಪ್ಪ, ನಾವಂತೀವಲ್ಲ, ಏನಾದರೂ ಜಾಸ್ತಿ ಹೇಳ್ತಾನೆ ಇದ್ರೆ ನಮ್ಮ ಸಿಟ್ಟು ತಡೀಲಿಕ್ಕಾಗದೇ ಇದ್ದಾಗ ಯಪ್ಪ ಸಾಕು ನಿನ್ನ ಸವಾಸ ಅಂತೀವಲ್ಲ, ಆ ರೀತಿನಲ್ಲಿ ಅವ್ರು ವರ್ಡ್ಸಲ್ಲಿ ಹೇಳ್ತಾ ಇಲ್ಲ, ಸುಮ್ಮನೆ ತಮ್ಮ ನಿಟ್ಟುಸಿರನ್ನು ಬಿಡ್ತಾ ಇದ್ದಾರೆ. ರೈಟ್ ಇನ್ ಇಟ್ಸ್ ಫೇಸ್ ದೆನ್ ಮುಖಕ್ಕೆ ಕೊಡ್ದಾಗೆ ಹೇಳ್ತಾರೆ. ಏನಂತ? ಫೂಫ್ ಅಂತ ಒಂದು ಸೌಂಡನ್ನು ಮಾಡ್ತಾರೆ. ಐ ವುಡಂಟ್ ಬೋಸ್ಟ್ ಆಫ್ ಇಟ್ ಲೈಕ್ ಯು. ಹೇಳ್ತಾರೆ, ನಾನು ನಿನ್ನ ಥರ ಜಂಬ ಕೊಚ್ಕೊಳ್ಳಲ್ಲ. ಬೋಸ್ಟ್ ಅಂದರೆ ಜಂಬ ಕೊಚ್ಕೊಳ್ಳುವುದು ಅಂತ. ಅವ್ರು ಹೇಳ್ತಾರೆ, ನಾನು ನಿನ್ನ ಹಾಗೆ ಜಂಬ ಕೊಚ್ಕೊಳ್ಳಲ್ಲ. ನಾನು ಯಾವಾಗಲೂ ನಾನು ಎಕ್ಸಸೈಸ್ ಮಾಡ್ತೀನಿ, ನೀನು ಮಾಡು ಅಂತ ಹೇಳ್ತಾನೆ ಇರ್ತೀಯಲ್ಲ. ನೀನು ಎಕ್ಸಸೈಸ್ ಮಾಡ್ತೀನಿ ಪದೇ ಪದೇ ಹೇಳ್ತೀಯಲ್ಲ, ಹಂಗೆ ನಾನು ಯಾವುದನ್ನು ಜಂಬ ಕೊಚ್ಕೊಳ್ಳಲ್ಲ. ನಾನು ಮಾಡೋ ಕೆಲಸದ ಬಗ್ಗೆ ನಾನು ಹೇಳ್ಕೊಳ್ಳಲ್ಲ. ನಾನು ಎಷ್ಟು ಮಾತಾಡ್ತೀಯ ನೀನು ಅಂತ ಮುಖಕ್ಕೆ ಹೊಡೆದಾಗೆ ಕವಿಯತ್ರಿ ಆ ಗಡಿಯಾರಕ್ಕೆ ಹೇಳ್ತಾ ಇದ್ದಾರೆ. ಬಟ್ ಐ ಕ್ಯಾನ್ ಸ್ವಿಂಗ್ ಮೈ ಆರ್ಮ್ಸ್ ರೌಂಡ್ ಟು. ಆದರೆ ನಾನು ನನ್ನ ತೋಳುಗಳನ್ನು ನಾನೇನು ಮಾಡಬಲ್ಲೆ? ರೌಂಡಾಗಿ ತಿರುಗಿಸಬಲ್ಲೆ. ಆರ್ಮ್ಸ್ ರೌಂಡ್ ಟು. ನನ್ನ ಎರಡೂ ಕೈಗಳನ್ನು ನಾನು ಈ ರೀತಿ ವರ್ತುಲಾಕಾರದಲ್ಲಿ ನಾನು ಈ ರೀತಿ ತಿರುಗಿಸಬಲ್ಲೆ ಗೊತ್ತಾ. ನನ್ನ ತೋಳುಗಳನ್ನು ಈ ರೀತಿ ನಾನು ತಿರುಗಿಸ್ತೀನಿ, ಅದು ಕೂಡ ವ್ಯಾಯಾಮನೇ. ಆ್ಯಂಡ್ ಸೋ ದ ಕ್ಲಾಕ್ ದೆನ್ ಲುಕ್ಸ್ ಅಟ್ ಮೀ. ಆಗೇನಾಯಿತು? ಸೋ ದ ಕ್ಲಾಕ್ ದೆನ್ ಲುಕ್ಸ್ ಅಟ್ ಮೀ. ಆಗ ಕ್ಲಾಕ್ ಏನು ಮಾಡ್ತು? ಅವಾಗ ನನ್ನನ್ನು ನೋಡ್ತು. ಆ್ಯಂಡ್ ಐ ಲುಕ್ ಬ್ಯಾಕ್. ನಾನು ಕೂಡ ಗಡಿಯಾರವನ್ನು ತಿರುಗಿ ನೋಡಿದೆ. ಆ್ಯಂಡ್ ಐ ಆ್ಯಂಡ್ ಹಿ. ನಾನು ಮತ್ತೆ ಅವನು ಪರಸ್ಪರ ಮುಖ ನೋಡ್ಕೊಂಡ್ವಿ. ಇಲ್ಲಿ ಅವನು ಅಂದರೆ ಯಾರು? ಗಡಿಯಾರ. ಐ ಅಂದರೆ ಇಲ್ಲಿ ಪೊಯೆಟಸ್ಸು. ಆ್ಯಂಡ್ ಐ ಲುಕ್ ಬ್ಯಾಕ್ ಆ್ಯಂಡ್ ಐ ಆ್ಯಂಡ್ ಹಿ. ನಾನು ಮತ್ತೆ ಗಡಿಯಾರ ಪರಸ್ಪರ ಮುಖವನ್ನು ನೋಡ್ಕೊಂಡ್ವಿ. ಈ ಸಿಂಗಲ್ ಮಾರ್ನಿಂಗ್ ವೆನ್ ವಿ ರೈಸ್. ಇವಾಗ ಏನು ಮಾಡ್ತೀವಿ ಗೊತ್ತಾ? ಪ್ರತಿದಿನ ಇಬ್ಬರು ಒಟ್ಟಿಗೆ ಎದ್ದೇಳ್ತೀವಿ. ಎದ್ದು ಕೂಡಲೇ ನಾವಿಬ್ಬರು ಕೂಡ ಏನು ಮಾಡ್ತೀವಿ? ವ್ಯಾಯಾಮವನ್ನು ಮಾಡ್ತೀವಿ. ಅಂದರೆ ಗಡಿಯಾರ ಎದ್ದೇಳಕ್ಕೆ ಸಾಧ್ಯನಾ? ಅದು ಯಾವಾಗಲೂ ಎಚ್ಚರದಿಂದಲೇ ಇರುತ್ತೆ. ಆದರೆ ಕವಿಯತ್ರಿಯನ್ನು ಎದ್ದ ತಕ್ಷಣ ಎಬ್ಬಿಸಿ ಕವಿಯತ್ರಿಯ ಜೊತೆಗೂಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅವರು, ಈ ಸಿಂಗಲ್ ಮಾರ್ನಿಂಗ್ ವೆನ್ ವಿ ರೈಸ್. ಪ್ರತಿ ಬೆಳಿಗ್ಗೆ ನಾವಿಬ್ಬರು ಏನು ಮಾಡ್ತೀವಿ? ಒಟ್ಟಿಗೆ ವ್ಯಾಯಾಮ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಪ್ರತಿದಿನ ಎಕ್ಸಸೈಸ್ ಮಾಡ್ತೀವಿ. ಜಸ್ಟ್ ಎಕ್ಸಸೈಸ್ ಆ್ಯಂಡ್ ಎಕ್ಸಸೈಸ್. ಇವಾಗ ನಮ್ಮ ಕೆಲಸ ಏನು ಅಂದರೆ ಜಸ್ಟ್ ಎಕ್ಸಸೈಸ್ ಆ್ಯಂಡ್ ಎಕ್ಸಸೈಸ್. ಬರೀ ವ್ಯಾಯಾಮ ಮಾಡ್ತಾನೆ ಇರ್ತೀವಿ. ವ್ಯಾಯಾಮ ಯಾವಾಗಲೂ ನಾವು ಇಬ್ಬರು ವ್ಯಾಯಾಮನ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಪೊಯಮಲ್ಲಿ ಕವಿ ಏನು ಹೇಳಿಕೊಟ್ಟಿದ್ದಾರೆ? ವಾಟ್ ಮೈಟ್ ವಾಂಟ್ ಟು ಸೇ. ಏನನ್ನ ಹೇಳ್ತಾ ಇದ್ದಾರೆ? ಏನು ಆಶಯ ಇದೆ ಈ ಪೊಯಮಲ್ಲಿ ಮಕ್ಕಳ? ನಿಮ್ಗೆ ಏನಕ್ಕೋಸ್ಕರ ನಾವೀಗ ಪೊಯೆಟಸ್ಸು ಮತ್ತು ಕ್ಲಾಕ್ ಮಧ್ಯೆ ನಡೆದಂಥ ಈ ಕಾನ್ವರ್ಸೇಷನ್ ಅನ್ನು ನೋಡಿದ್ವಿ? ಉದ್ದೇಶ ಏನಿರ್ಬೋದು ಹೇಳ್ತಾರೆ. ಅಂದರೆ ಯಾರೇ ಒಬ್ಬ ಮನುಷ್ಯನಾದವನು ಹುಟ್ಟಿದ ಮೇಲೆ ತನ್ನ ದೇಹವನ್ನು ದಂಡಿಸಿ ಶ್ರಮವನ್ನು ವಹಿಸಿ ಅವನು ಕೆಲಸವನ್ನು ಮಾಡಬೇಕು.
ಆಗ ದೇಹಕ್ಕೂ ಒಳ್ಳೆಯದು, ಅವನ ಜೀವನಕ್ಕೂ ಒಳ್ಳೆಯದು. ವ್ಯರ್ಥವಾಗಿ ಸೋಮಾರಿತನದಿಂದ ಅವನ ಕಾಲವನ್ನ ಕಳಿಬಾರ್ದು. ತನ್ನ ಜೀವನವನ್ನ ಸಾರ್ಥಕಪಡಿಸ್ಕೋಬೇಕು ಅಂದ್ರೆ ಅವನವನ ಕರ್ತವ್ಯವನ್ನ ಮಾಡಲೇಬೇಕು ಹೇಳ್ತಾರೆ. ಅವ್ನು ಏನಂತ ಹೇಳ್ಬೋದು, ದ ಮ್ಯಾನ್ ಶುಡ್ ಆಲ್ವೇಸ್ ಆಕ್ಟಿವ್. ಪ್ರತಿಯೊಬ್ಬ ಮನುಷ್ಯನು ಕೂಡ ಸದಾಕಾಲ ಕ್ರಿಯಾಶೀಲನಾಗಿರ್ಬೇಕು, ಲೇಜಿ ಆಗಿರಬಾರ್ದು. ನೆಕ್ಸ್ಟ್, ಶುಡ್ ವರ್ಕ್ ಹಾರ್ಡ್. ಅವನು ಕಠಿಣವಾದ ಕೆಲಸವನ್ನು ಅವನು ಮಾಡಲೇಬೇಕು. ಅವನ ಆರೋಗ್ಯದಿಂದ ಇರುವುದಕ್ಕೂ ಅದು ಒಳ್ಳೆಯದು. ಜೊತೆಗೆ ಅವನ ಜೀವನದಲ್ಲಿ ಅವನು ಶ್ರಮವಹಿಸಿ ಕೆಲಸ ಮಾಡಿದ್ರೆ ಜೀವನದಲ್ಲಿ ಮೇಲ್ ಬರ್ಬೋದು, ಒಳ್ಳೆ ಹೆಸರನ್ನು ಗಳಿಸಬಹುದು ಆಗಿರುತ್ತೆ. ಇದು ವ್ಯಕ್ತಿಗೆ ಸಿಗುವಂತ ಒಂದು ಗೌರವ ಆಗಿರುತ್ತೆ. ಆ ಹಾರ್ಡ್ ವರ್ಕ್ ಅನ್ನೋದು ವ್ಯಕ್ತಿಯನ್ನ ತುಂಬಾ ಮೇಲ್ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತೆ. ಹಾರ್ಡ್ ವರ್ಕ್ ನಾವು ಓದೋ ವಿಷಯದಲ್ಲಾಗಿರ್ಬೋದು, ಮಾಡುವಂತ ಕೆಲಸದಲ್ಲಾಗಿರ್ಬೋದು, ಶ್ರದ್ಧೆ ವಹಿಸಿ ಮಾಡಿದ್ರೆ ಅದಕ್ಕೆ ತಕ್ಕಂತ ಪ್ರತಿಫಲ ಇದ್ದೇ ಇರುತ್ತೆ ಮಕ್ಕಳ. ಶುಡ್ ವರ್ಕ್ ರೆಗ್ಯುಲರ್ಲಿ. ನಾವು ಪ್ರತಿದಿನ ಯಾವಾಗಲೂ ನಾವೇನೇ ಕೆಲಸ ಮಾಡಿದ್ರು ನಾವೇನು ಮಾಡಬೇಕು, ತುಂಬ ನಿಯತ್ತಾಗಿ ಕೆಲಸವನ್ನ ಮಾಡಬೇಕು. ಜೊತೆಗೆ ಯಾವಾಗಲೂ ನಾವು ಕೆಲಸ ಮಾಡ್ತಾನೆ ಇರಬೇಕು, ಲೇಸಿಯಾಗಂತೂ ನಾವು ಇರಬಾರ್ದು. ಕಾಯಕವೇ ಕೈಲಾಸ, ಇದನ್ನು ಬಸವಣ್ಣನವರು ಹೇಳಿದ್ದಾರೆ ಮಕ್ಕಳ, ನಿಮ್ಗೆಲ್ಲ ಗೊತ್ತಿದೆ. ಕಾಯಕವೇ ಕೈಲಾಸ. ಕಾಯಕ ಅಂದ್ರೆ ಕೆಲಸ, ನಮ್ಮ ಕೆಲಸದಿಂದಲೇ ನಾವು ಕೈಲಾಸವನ್ನ ನೋಡ್ಬಹುದು ಅನ್ನೋದು ಈ ಪದ್ಯದ ಆಶಯ ಆಗಿರುತ್ತೆ. ಇದನ್ನ MC ಡೇವಿಸ್ ಅವರು ಈ ಕ್ಲಾಕ್, ಜಿಮ್ನಾಸ್ಟಿಕ್ ಕ್ಲಾಕ್ ಅನ್ನೋ ಪೊಯಮಲ್ಲಿ ನಮಗೆ ಈ ರೀತಿ ನಮಗೆ ಒಂದು ಸಂದೇಶವನ್ನ, ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಮಕ್ಕಳ. ಯಾರು ಕೂಡ ವೇಸ್ಟ್ ಆಗಿರಬೇಡಿ, ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡ್ತಾ ಹೋಗಿ, ಒಳ್ಳೆ ಪ್ರತಿಫಲ ಸಿಕ್ಕುತ್ತೆ ಅಂತ ಈ ಪೊಯಮಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ.